ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಯುದ್ಧದ ರಣಭೀಕರ ಈ ಒಂದು ಎಫೆಕ್ಟು ಕರುನಾಡಿಗೂ ತಟ್ಟಿದೆ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ರಣಕಹಳೆಯನ್ನೇ ಊದಿದೆ. ಆದರೆ ಇದರ ಎಫೆಕ್ಟ್ ಈಗ ಕರ್ನಾಟಕಕ್ಕೂ ಕೂಡ ತಟ್ಟಿದೆ. ರಾಜ್ಯದಲ್ಲೂ ಈಗ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಈಗ ತಟ್ತಾ ಇದೆ. ಹಣ್ಣು ತರಕಾರಿ ರಫ್ತಿಗೆ ಈಗ ಗ್ರಹಣ ಬಡ್ದಂತಾಗಿದೆ. ರೈತರು ಒಂದು ಕಡೆ ಕಂಗಾಲಾಗಿದ್ದಾರೆ. ಒಂದು ಕಡೆ ಈ ಕುಕ್ಕುಟೋದ್ಯಮಕ್ಕೂ ಕೂಡ ಈಗ ಭಾರೀ ಹೊಡೆತ ಬಿದ್ದಿದೆ. ತರಕಾರಿ, ಹಾಲಿನ ಉತ್ಪನ್ನಗಳ ರಫ್ತಿಗೆ ಈಗ ತೊಂದರೆ ಆಗ್ತಾ ಇದೆ. ನಾವು ಗಲ್ಫ್ ಕಂಟ್ರಿಯಿಂದ ಯಾವ ರೀತಿಯಾಗಿ ಈ ತೈಲಗಳನ್ನು ಖರೀದಿ ಮಾಡ್ತಾ ಇದ್ವಿ, ಅದೇ ರೀತಿಯಲ್ಲಿ ಇಲ್ಲಿ ನಾವು ಬೆಳೆದಂತಹ ತರಕಾರಿ, ಹಾಲಿನ ಉತ್ಪನ್ನಗಳು ಇವೆಲ್ಲವನ್ನೂ ಕೂಡ ಗಲ್ಫ್ ಕಂಟ್ರಿಗೆ ನಾವು ರಫ್ತು ಮಾಡ್ತಾ ಇದ್ವು. ಈ ಯುದ್ಧದ ಎಫೆಕ್ಟ್ನಿಂದ ಅದೆಲ್ಲವೂ ಕೂಡ ಈಗ ನಿಂತು ಹೋದಂತೆ ಕಾಣಿಸ್ತಾ ಇದೆ. ದುಬೈ, ಕತಾರ್, ಕುವೈತ್ಗೆ ಈಗ ರೈತರು ರಫ್ತು ಮಾಡ್ತಾ ಇದ್ರು, ರೈತರು ಬೆಳೆದಂತಹ ಹಣ್ಣು ತರಕಾರಿನೆಲ್ಲ. ಆದರೆ ಈಗ ಆಗ್ತಾ ಇಲ್ಲ. ಇಸ್ರೇಲ್ ಇರಾನ್ ಸಂಘರ್ಷ ವಿಸ್ತರಿಸಿ ಇವತ್ತು ಪಶ್ಚಿಮ ಏಷ್ಯಾದಲ್ಲಿ ವಿಸ್ತರಣೆ ಇದೆ. ಇದರಿಂದ ಭಾರತದ ರಫ್ತಿಗೆ ದೊಡ್ಡ ಹೊಡೆತ ಅಂತೂ ಬಿದ್ದಿದೆ. ವಿಶೇಷವಾಗಿ ಕೃಷಿ ಉತ್ಪನ್ನಗಳಾದಂಥ ಹಣ್ಣು ತರಕಾರಿಗಳು ಹೊರದೇಶಕ್ಕೆ ನಮ್ಮ ದೇಶದಿಂದ ಹೋಗ್ತಾ ಇತ್ತು. ಮೀಟ್, ಮಾಂಸಕ್ಕೂ ಕೂಡ ರಫ್ತಾಗ್ತಾ ಇತ್ತು. ಆದರೆ ಹೊಡೆತದಿಂದ ನಮಗೆ ಲಕ್ಷಾಂತರ ಕೋಟಿ ರೂಪಾಯಿ ಇವತ್ತು ನಮ್ಮ ದೇಶಕ್ಕೆ ನಷ್ಟ ಆಗ್ತಾ ಇದೆ. ಈ ಮೂಲಕ ಕೃಷಿ ಉತ್ಪನ್ನಗಳಿಗೆ ರಫ್ತಿಗೆ ಹಿನ್ನಡೆಯಾಗಿದೆ. ಈ ದೃಷ್ಟಿಯಲ್ಲಿ ಭಾರತ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡು ನಮ್ಮ ದೇಶದ ಇವುಗಳನ್ನ ಹೆಂಗೆ ರಕ್ಷಣೆ ಮಾಡಬೇಕು ಅನ್ನೋ ಆಲೋಚನೆ ಮಾಡಬೇಕು. ಬೇರೆ ಬೇರೆ ದೇಶದ ಜೊತೆ ಮಾತುಕತೆ ನಡೆಸಬೇಕು. ರಫ್ತಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತೀನಿ. ಲಕ್ಷಾಂತರ ಕೋಟಿ, ನಾಟ್ ಓನ್ಲಿ ಬರೀ ಹಣ್ಣು ತರಕಾರಿ ಮೀಟ್ ಅಲ್ಲ, ಇಡೀ ಇದು ಸಮಗ್ರವಾದ ಕೃಷಿ ಉತ್ಪನ್ನಗಳ ರಫ್ತಿಗೆ ತೊಂದರೆ ಆಗ್ತಾ ಇರೋದ್ರಿಂದ ರೈತರು ದುಸ್ಥಿತಿ ಸಿಗಬೇಕಾಗತ್ತೆ. ಮತ್ತು ವ್ಯಾಪಾರ ವಹಿವಾಟು ತೊಡಗಿರುವಂಥವ್ರು ಕೂಡ. ಎಸಿ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವರ್ಷಿತಾ ಕೊಡ್ತಾ ಹೋಗ್ತಾರೆ. ವರ್ಷಿತಾ, ಒಂದು ಕಡೆ ಈಗ ಇಸ್ರೇಲ್, ಇರಾನ್, ಅಮೆರಿಕದ ಈ ಯುದ್ಧದ ಕಾರ್ಮೋಡ ಕರ್ನಾಟಕಕ್ಕೂ ತಟ್ಟಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ರೈತರು ಬೆಳೆದಂತಹ ಹಣ್ಣು ತರಕಾರಿ ಹಾಲಿನ ಉತ್ಪನ್ನಗಳು ಈಗ ಕೊಲ್ಲಿ ರಾಷ್ಟ್ರಕ್ಕೆ ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ, ರಫ್ತು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯುದ್ಧದ ಕಾರ್ಮೋಡ ಈಗ ಆವರಿಸ್ಕೊಂಡಿದೆ. ರೈತರು ಒಂದು ಕಡೆ ಕಂಗಾಲು ಈ ವಿಚಾರದಲ್ಲಿ. ವರ್ಷಿತಾ. ಎಸ್ ಸಚಿನ್, ಈ ಯುದ್ಧದ ಪರಿಣಾಮ ಏನು, ಇರಾನ್, ಇಸ್ರೇಲ್ ಹಾಗೂ ಅಮೆರಿಕದ ಯುದ್ಧದ ಪರಿಣಾಮ ಈಗ ನಮ್ಮ ಕರ್ನಾಟಕದ ಮೇಲೂ ಕೂಡ ಬೀರ್ತಾ ಇರುವಂಥದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಇಲ್ಲಿ ಬೆಳೆದಂತಹ ತಾಜಾ ಹಣ್ಣುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಜೊತೆಗೆ ಹಾಲಿನ ಉತ್ಪನ್ನಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಹೊರಗೆ ಕಳಿಸ್ಕೊಡ್ತಾ ಇದ್ವಿ. ಆದರೆ ಈ ಯುದ್ಧದ ಪರಿಣಾಮದಿಂದಾಗಿ ಯಾವುದನ್ನೂ ಕೂಡ ರಫ್ತು ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾಮಾನ್ಯವಾಗಿ ರೈತರಿಗೆ ಒಂದು ಸ್ವಲ್ಪ ಕೊಂಚ ಮಟ್ಟಿನ ಬೆಲೆ ಸಿಗುವಂಥದ್ದು ಈ ರಫ್ತನ್ನ ಮಾಡುವಂತಹ ಸಂದರ್ಭದಲ್ಲಿ, ಆ ಬೇರೆ ಬೇರೆ ದೇಶಗಳಿಗೆ ಕಳಿಸುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ರೈತರಿಗೂ ಕೂಡ ಬೆಲೆ ಸಿಕ್ಕತ್ತೆ. ಆದರೆ ಯುದ್ಧದ ಪರಿಣಾಮವಾಗಿ ಯಾವುದನ್ನು ಕೂಡ ರಫ್ತನ್ನು ಕೂಡ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಆಮದಿಗೂ ಕೂಡ ಈಗ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಹಾಗಾಗಿ ರೈತರು ಕೂಡ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಆ ಉತ್ತಮ ಬೆಲೆ ಸಿಗ್ತಾ ಇತ್ತು, ಆದ್ರೂ ಕೂಡ ಈಗ ಈ ಯುದ್ಧ, ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧದ ಪರಿಣಾಮವಾಗಿ ನಮಗೆ ದುಬೈ ಆಗಿರ್ಬೋದು ಅಥವಾ ಕತಾರ್ ಆಗಿರ್ಬೋದು, ಗಲ್ಫ್ ಆಗಿರ್ಬೋದು, ಹೀಗೆ ಆ ಒಂದು ದೇಶಗಳಿಗೆ ಕಳಿಸ್ಲಿಕ್ಕೆ ಕೂಡ ನಮಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪತ್ರವನ್ನ ಬರೆಯುವ ಮೂಲಕ ಇದೀಗ ರೈತರು ಮುಂದಾಗಿರುವಂಥದ್ದು. ಅಂದ್ರೆ ಆ ಯುದ್ಧಕ್ಕೆ ಏನಾದ್ರೂ ನೀವು ಸ್ವಲ್ಪ ಬ್ರೇಕ್ ಹಾಕೋದು ಅಥವಾ ಸಂಧಾನ ಸಭೆಯನ್ನ ಮಾಡುವಂಥದ್ದು, ಆ ಥರದ್ದು ಏನಾದ್ರೂ ಮಾಡಿದ್ರೆ ನಮಗೂ ಕೂಡ ಹೆಲ್ಪ್ ಆಗತ್ತೆ, ನಮ್ಮ ರೈತರಿಗೂ ಕೂಡ ಉಪಯೋಗ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಮನವಿ ಪತ್ರವನ್ನ ಮೋದಿಗೆ ಮಾಡ್ಕೊಳ್ತಾ ಇರುವಂಥದ್ದು. ಸದ್ಯ ಯಾಕಂದ್ರೆ ಈ ಹಾಲು ತರಕಾರಿ ಜೊತೆಗೆ ಈ ಸೊಪ್ಪು ಹಣ್ಣುಗಳು ಏನೇನಿದೆ ಇದು ತುಂಬಾ ದಿನ ಇಡ್ಲಿಕ್ಕೆ ಆಗುವಂಥದ್ದಲ್ಲ. ಯಾಕಂದ್ರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದೆಲ್ಲವನ್ನ ನಾವು ಆಮದು ಮಾಡ್ಕೊಂಡ್ರೆ ಅದು ತುಂಬಾ ದಿನ ಇಡ್ಬೋದು, ಸ್ಟಾಕ್ಗಳನ್ನ ನಾವು ಇಟ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಈ ತರಕಾರಿಗಳನ್ನ ನಾವು ರಫ್ತು ಮಾಡದೇ ಇದ್ರೆ ಅದಲ್ಲೇ ಕೊಳೆಯುವಂತಹ ಪರಿಸ್ಥಿತಿಗೆ ಬಂದು ತಲುಪುತ್ತೆ. ಹಾಗಾಗಿ ಇದರಿಂದ ರೈತರು ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ನಮ್ಮಲ್ಲೂ ಕೂಡ ಅಂದ್ರೆ ಈಗ ರಂಜಾನ್ ಹಬ್ಬ ಆಗಿರೋ ಕಾರಣಕ್ಕೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದರ ಬೆಲೆಗಳು ಕೂಡ ಇನ್ನೇನು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಆ ಕಡೆಯಿಂದ ಬರುವಂತಹ ವಿವಿಧ ಬಗೆಯ ಹಣ್ಣುಗಳ ರೇಟ್ ಆಗಿರ್ಬೋದು, ಯಾಕಂದ್ರೆ ಆಮದು ರಫ್ತು ಅನ್ನುವಂಥದ್ದು ಒಳ್ಳೆಯ ಸಂಬಂಧವನ್ನ ಕೂಡ ಹೊಂದಿತ್ತು. ಆದ್ರೆ ಇದೀಗ ಯುದ್ಧದ ಕಾರ್ಮೋಡ ಸರ್ದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಆಮದು ಮತ್ತು ರಫ್ತು ಮಾಡೋದಕ್ಕೆ ತುಂಬಾ ಸಂಕಷ್ಟವಾಗ್ತಾ ಇದೆ. ಜೊತೆಗೆ ನಮ್ಮಲ್ಲೂ ಕೂಡ ರೈತರಿಗೆ ವಾರ್ನಿಂದಾಗಿ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಸಚಿನ್, ಡೀಟೇಲ್ಸ್ಗಾಗಿ Thank you.